ಮೇಡಮ್, ಈಗ ತಮ್ಮ ಹೆಸರು? ರಚನಾ ಪಾಟೀಲ್. ರಚನಾ ಪಾಟೀಲ್. ನೀವು ಈಗ ತಮ್ಮದು ಯಾವ ಅನ್ನೋದು ಹೇಳ್ಬೋದು? ನಾವು ಧಾರವಾಡ ಮಟ್ಟಿಪ್ಲಾಟ್. ಮಟ್ಟಿಪ್ಲಾಟ್. ಈಗ ನಿಮ್ಮದೊಂದು ವಿಷಯ ಹಂಗೆ ಗಮನಕ್ಕೆ ನಮ್ಗೆ ವರದಿಗೆ ನಿಮ್ಮ ಕಂಪ್ಲೇಂಟ್ ಬಂದಿದೆ ಈಗ. ಆಮೇಲೆ ನೀವು ಕೊಟ್ಟಂತ ನಮಗೆ ಬಂದಿದೆ. ಬಟ್ ಯಾವ ವಿಷಯ ಮೇಡಮ್ ಇದು? ನಮ್ದು ಒಂದು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದೊಳಗೆ ಒಂದು ಕೇಸ್ ಆಗಿತ್ತು ರೀ. ಜಾನಕಿ ದೀಕ್ಷಿತ್ ಅಂತ ಹೇಳಿ ಆಕೆ ನಮ್ಗೆ ರಿಲೇಟಿವ್ ರೀ. ಆಕೆ ನಮ್ಗೆ ದುಡ್ಡು ಕೊಟ್ಟಿದ್ದು ಖರೆ ರೀ. ನಾವು ಒಂದು ಕೆಲ್ಸಕ್ಕೆ ಬೇಕಾಗಿತ್ತು, ಅಮೌಂಟ್ ಇಸ್ಕೊಂಡೇವಿ. ಹೊಳ್ಳಿ ಆಕೆಗೆ ಅಮೌಂಟ್ನ ಕೊಟ್ಟೀನಿ. ಆಕೆನೂ ನಂಗೆ ಬ್ಯಾಂಕ್ ಅಕೌಂಟಿಂದನೇ ದುಡ್ಡು ಕೊಟ್ಟಾಳ. ನಾನು ವಾಪಸ್ ಆಕೆಗೆ ಬ್ಯಾಂಕ್ ಅಕೌಂಟಿಂದನೂ ದುಡ್ಡು ಕೊಟ್ಟೀನಿ. ಮೊನ್ನೆ 4ನೇ ತಾರೀಕಿನ ದಿವಸ ವಿದ್ಯಾಗಿರಿ ಪೊಲೀಸರು PSI ಆರ್ ಗುರ್ದಾರಿ ಅವರು ನಮ್ಮ ಮನೆಗೆ ಅವ್ರದ್ದೆಲ್ಲ ಟೀಮ್ ಕರ್ಕೊಂಬಂದು ನಮ್ಮ ಮನೆಗೆಲ್ಲ ಸರ್ಚ್ ಮಾಡಿ ಹೊಳ್ಳಿ ನನ್ನ ಗಂಡ ನನ್ನ 4 ವರ್ಷದ ಮಗನ ಕರ್ಕೊಂಡ್ಬಂದ ಸ್ಟೇಷನಿಗೆ. ಕರ್ಕೊಂಡೋಗಿ ನಾ ಫೋನ್ ಮಾಡಿ 1000 ಸತ ಕೇಳಿದ್ರು ಎದಕ್ಕೆ ಏನು ಅಂತ ಹೇಳಿಲ್ಲ. ಇವರು ನಮಗೊಂದು ಇಂಟಿಮೇಷನ್ ಕೊಟ್ಟಿಲ್ಲ. ಆಮೇಲೆ ಫೋನ್ ಮಾಡಿದ್ರೂ ನೀವು ಸ್ಟೇಷನಿಗೆ ಬಾ ಅಂತ ಹೇಳಿದ್ರೆ ಅಲ್ಲಿ ಯಾವುದೊಂದು ಏನು ಹೇಳಿಲ್ಲ ಇವರು. ಆಮೇಲೆ ಅಲ್ಲಿ ಹೋಗಿ ಕೇಳಿಂದ ಇಲ್ಲ ನಮ್ಮ ಪರಿಚಯಸ್ಥರು ಇದ್ರು, ನನ್ನ ಫ್ಯಾಮಿಲಿ ಫ್ರೆಂಡ್ ನಮ್ಮ ಅಪ್ಪಾರ್ದ. ಅವರು ಹೋಗಿ ಕೇಳಿದ್ರೆ ಇಲ್ಲ ಆಕಿನ ಕಳಿಸ್ತೀನಿ, ನಾವೆಲ್ಲ ಮಾತಾಡ್ತೀವಿ ಅಂದ್ರೆ. ಆಮೇಲೆ ನಮ್ಗೆ ಅಂಕಲ್ ಅಂತ ಹೇಳಿದ್ದಾರೆ ಆಟೋದವ್ರು, ಅವ್ರನ್ನೂ ಕರ್ಕೊಂಡು ಹೋಗಿ ಅವ್ರನ್ನೂ ಎಲ್ಲ ಎನ್ಕ್ವೈರಿ ಮಾಡ್ಯಾರ. ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಾರ. ಅವರು ಮನೆಗೆ ಬಂದಲ್ಲಿ ಓಣ್ಯಾಗೆಲ್ಲನೂ ಬಾಗ್ಲ ದವ ಬಡದು ಮ್ಯಾಲೆ ಹತ್ತಿ ಅಲ್ಲೆಲ್ಲ ಚೀರಾಡಿ ಫ್ರಾಡ್ ಮಾಡ್ಯಾಳಿಕಿ, ಚೀಟಿಂಗ್ ಮಾಡ್ಯಾಳಿಕಿ ಅಂತೇಳಿ ಓಣ್ಯಾಗ ಇದ್ದಿದ್ದವ್ರು ಎಲ್ಲ ಮುಂದೆ ಮಾತಾಡಿ ಬಂದಾರ. ಇವ್ರು ಇನ್ಫಾರ್ಮ್ ಮೇಲೆ ಬಂದಿದ್ರು ಇಷ್ಟು ಬಂದು. ಆಮೇಲೆ ನಾನು ಹೋಗಿದ್ದೆ 4 ಗಂಟೆಯಿಂದ ರಾತ್ರಿ 9:20 ಮಟನೂ ಎನ್ಕ್ವೈರಿ ಮಾಡ್ಯಾರ. ನನಗೆ ಅಮ್ಮ ಕೊಟ್ಟಿದ್ದ ಅಮೌಂಟು 18,08,000 ಚಿಲ್ಲರೆ. ನಾನು ಆಕೆಗೆ ವಿತ್ ಇಂಟ್ರೆಸ್ಟ್ ಹಾಕಿ ಆಕೆ ಹಂಗೆ ಮಾತಾಡಿದ್ದು, ಅದ್ರ ಪ್ರಕಾರ ನಾನು ದುಡ್ಡು ಕೊಟ್ಟೀನಿ. 21 ಲಕ್ಷ ಚಿಲ್ಲರೆ ನಾ ಕೊಟ್ಟೀನಿ ರೀ ಈಗ ದುಡ್ಡು. ಆದ್ರೂ ಇವರು ಏನಿಲ್ಲ, ನಿನ್ನ ಇನ್ಕಮ್ ಏನೈತಿ, ನಿನ್ನ ಮನಿ ಜಪ್ತ್ ಮಾಡ್ತೀನಿ, ನಿಂದು ಮನಿ ಸೀಸ್ ಮಾಡಿಸ್ತೀನಿ, ಇನ್ಕಮ್ ಟ್ಯಾಕ್ಸ್ದಲ್ಲಿ ಹೇಳ್ತೀನಿ, ಆಮೇಲೆ ನಿನ್ನ ಮ್ಯಾಲೆ ತೊಗೊಂಡೋಗಿ ಹಗಾಗಟ್ಟೆ ಹಾಕ್ತೀನಿ ಅಂತೇಳಿ ಕೆಟ್ಟ ಬೈಗಳ ಎಲ್ಲ ಬೈದಾಡ್ಯಾರ. ಆಮೇಲೆ ಹೊಳ್ಳಿ ನನ್ನ ಮಗ ಉಪವಾಸ ಇದ್ರು ಅವ್ನೊಂದು ಏನು ಹೊರಗೆ ಹೋಗಿ ತಿನ್ನಿಸ್ಲಿಕ್ಕೂ ಬಿಟ್ಟಿಲ್ಲ, ಅವ್ನು ನೀರನ್ನು ಇದನ್ನ ಮಾಡಿಲ್ಲ. ಯಾರು ಬೇದಾಡಿದ್ರು ಇದಕ್ಕೆ? ಇವರು PSI ಸರ್. ಏನು ಹೆಸರು? ರುದ್ರಪ್ಪ ಗುಡ್ದಾರಿ. ಯಾವ ಸ್ಟೇಷನ್ಗೆ ಇರ್ತಾರೆ ಅವರು? ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್. ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅನ್ನೋದು ಏನ್ರಿ? ನಿಮಗೆ ಏನು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು? ಯಾವುದೊಂದು ಏನೂ ಕೊಟ್ಟಿಲ್ರಿ, ಫೋನೂ ಮಾಡಿಲ್ಲ. ವಾಪಸ್ ನನ್ನ ಫೋನಿಗೆ ಸುಧಾನು ಅಲ್ಲಿ ನಮ್ಮ ಮನೆ ಕಡೆ ಬಂದ ಮೇಲೂ ಅವ್ರ ಫೋನ್ಲೇ ಒಂದು ಫೋನೂ ಬಂದಿಲ್ಲಂಗೆ. ನಮ್ಮ ಗಂಡನ ಕಡೆಯಿಂದನೇ ಫೋನ್ ಹಚ್ಚಿಸ್ಯಾರ, ನೀನು ಹೆಂಡತಿ ಕರ್ಸ ಅಂತೇಳಿ. ಎದಕ್ಕೆ ಏನಂತ ಕೇಳಿದರೆ ನಾವು ಸ್ಟೇಷನ್ಗೆ ಹೋಗಿ ಇದನ್ನು ಮಾಡ್ಬಿಟ್ಟನು ನಮ್ಗೆ ಯಾರು ಏನೂ ಹೇಳಿಲ್ಲ. ಅಜ್ಜಿ ನನಗೆ ರಿಲೇಷನ್ ಆಕೆ ನನಗೆ ದುಡ್ಡು ಕೊಟ್ಟಿದ್ದು ಕರೆ, ನಾನು ಈಗ ರಿಟರ್ನ್ ಕೊಟ್ಟಿದ್ದು ಕರೆ. ಎಷ್ಟು ಕೊಟ್ಟಿದ್ದಾರೆ? 18,08,661 ಕೊಟ್ಟಿದ್ದಾರೆ. ನೀವು ಎದಕ್ಕಂತ ಇಸ್ಕೊಂಡಿದ್ರಿ? ನಮ್ದು ಪರ್ಸನಲ್ ಒಂದು ಮನಿ ವ್ಯವಹಾರ ಐತ್ರಿ, ಅದಕ್ಕಂತ ಹೇಳಿ ನಾ ಇಸ್ಕೊಂಡಿದ್ರಿ. ಹ್ಞೂ. ಈಗ ಅಮ್ಮ ಏನು, ಅಮ್ಮನ ಹೆಸರು ಏನೈತ್ರಿ? ಜಾನಕಿ ದೀಕ್ಷಿತ್ ರೀ. ಹಾಂ, ಜಾನಕಿ ದೀಕ್ಷಿತ್. ಈಗ ಅಮ್ಮ ನಿಮ್ಗೆ ಏನು ದುಡ್ಡು ಕೊಟ್ಟಿರಲ್ಲ, ಅದನ್ನು ಎಷ್ಟನೇ ಇಶ್ಯೂ ಕೊಟ್ಟಿದ್ದಾರೆ ನಿಮಗೆ? ಅವರು 2023 ಕೊಟ್ಟಿದ್ರಿ ಆಗಸ್ಟ್ದಾಗ. ಅದು ಕೊಟ್ಟಂತರ ನಿಮಗೆ ಇಂಟ್ರೆಸ್ಟ್ ಏನಂತ ಹಾಕಿಕೊಟ್ರಿ ನೀವು? ಅವ್ರಿಗೆ ನಾವು ಇಷ್ಟಿಷ್ಟು ಅಂತ ಹಾಕಿ ಕೊಡ್ಬೇಕಂತ ಹೇಳಿ ಮಾತಾಡಿದ್ದಿದ್ರಿ. ಅದ್ರ ಪ್ರಕಾರ ನಾವು ಕೊಟ್ಟಿದ್ರಿ. ಹೊಳ್ಳಿ ಆಕೆ ನಾ ಈ ಅಮೌಂಟ್ ಕೊಡುವವರೆಗೂ ತಿಂಗಳ ನನಗೆ ಇದನ್ನ ನೋಡಿ ಕಿರಾಣಿ ಹಾಕಿಕೊಡೋದು, ಆಕಿದೆಲ್ಲ ಆರೋಗ್ಯ ಇದ್ರದ್ದು ಗುಳಿಗೆ ಟ್ಯಾಬ್ಲೆಟ್ಸ್ ಎಲ್ಲನೂ ತೊಗೊಂಡು ಹೋಗಿ ನಾ ಆಕೆಗೆ ಮುಗಿಸೇನ್ರಿ. ಆಕೆಗೆ ಏನಾರು ಹರ್ಕತ್ತಿದ್ದಾಗ ಕೇಳಿದ್ರು ನಾ ಆಕೆಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿರಿ. ಹೌದು. ಆಮೇಲೆ ನಿಮ್ಮಂತ ದಾಖಲೆ ಏನು ಕೊಟ್ಟಿದ್ದು ಪ್ರೂಫ್ ರಿಕಾರ್ಡ್ಸ್ ನಿಮ್ಮ ಕಡೆ ಎಲ್ಲ ಫೋನ್ಪೇ ಇಂದ ಮಾಡೀನಿ, ಅಕೌಂಟ್ ಥ್ರೂ ಹಾಕೀನಿ. ಆಮೇಲಿಂದ ಆಕೆ ಏನೇನೆಲ್ಲ ನಾ ಕೊಟ್ಟಿದ್ದು ಪ್ರತಿಯೊಂದು ಪೈಸಾ ಟು ಪೈಸಾ ಲೆಕ್ಕ ನನ್ನ ಕಡೆ ಅದ. ಆಮೇಲೆ ನಿಮಗೆ ಪೊಲೀಸರು ಏನಂತ ವಿಚಾರ ಮಾಡಿದ್ಗಳ ನಿಮ್ಗೆ 1,30,30,00,000 ರೂಪಾಯಿ, 1,36,00,000 ರೂಪಾಯಿ ಅಮ್ಮ ನನಗೆ ಕೊಟ್ಟಾಳ. ಆಕೆ ಬ್ಯಾಂಕ್ನಾಗ ವಿಡ್ರಾ ಮಾಡಿದ್ದೆಲ್ಲ ನನಗೆ ಕೊಟ್ಟಾಳ ಅಂತ ಇವ್ರು ಹೇಳ್ತಾರೆ. ನನಗೆ ಕೊಟ್ಟಿಲ್ರಿ ಸರ್ ಅಂತ ನಾ ಹೇಳಿದೆ. ಇಲ್ಲ ನಾ ಎಲ್ಲ ಪ್ರೂವ್ ಮಾಡಿ ಅಜ್ಜಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ಇವ್ರು ಹೇಳ್ಯಾರ. ಆಮೇಲಿಂದ 50 ತೊಲಿ ಬಂಗಾರ ಕೊಟ್ಟಾಳ ಅಂತ ಹೇಳ್ತಾರೆ. ಆಮೇಲೆ ಬೆಳ್ಳಿನೂ ಕೊಟ್ಟಾಳ ಅಂತ ಹೇಳ್ತಾರೆ. ನನಗೆ ಯಾವುದೇ ಬೆಳ್ಳಿ ಬಂಗಾರ ಕೊಟ್ಟಿಲ್ರಿ, ನಿಮಗೆ ಬಂದು ತಲುಪಿಲ್ಲ. ಆಮೇಲೆ ಇವ್ರು ನಿಮಗೆ ಯಾರು ಹೇಳ್ತಿದ್ರು? ಪೊಲೀಸರು. PSI ಸರ್. ಬಿಟ್ಟು ಮತ್ತೆ ಇನ್ನುಳಿದ. ಆಮೇಲೆ ಈಗ ಜಾನಕಿ ಅಮ್ಮವ್ರಿಗೆ ಏನ್ರಿ 1,30,30,00,000 ರೂಪಾಯಿ ಏನ್ರಿ ಎನ್ಕ್ವೈರಿ ಬಗ್ಗೆ ಅದ್ರ ಬಗ್ಗೆ ಅವ್ರಿಗೆ ವಿಚಾರಿಸಿದ್ರಿ? ಇಲ್ರಿ, ಅವ್ರಿಗೆ ವಿಚಾರಿಸಿದ್ರೆ ನಿಮ್ಗೆ ಹೆಂಗೆ ಬಂದೈತೆ ಅಮ್ಮ ಅಂತ ಕೇಳಿದ್ರು ಅವ್ರಿಗೆ ಏನೇನೋ ಕೇಳಿದ್ರೆ ಬರೀ ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು, ಏಜ್ಡ್ ಪರ್ಸನ್ ಅಂತೇಳಿ ಇನ್ಕಮ್ ಟ್ಯಾಕ್ಸದ್ದು ಒಂದೇನೋ ಲೆಟರ್ ತೋರಿಸಿದ್ರು ಅವ್ರ ಅಜ್ಜಿ, ಅಷ್ಟೇ ರೀ. ಯಾರಿಗೆ ಬಂದೈತ್ರಿ ಅದು ನೋಟಿಸ್? ಅಜ್ಜಿಗೆ ಏನಂತ ಬಂದೈತ್ರಿ? ಅದು ನಮ್ಗೆ ಗೊತ್ತಿಲ್ಲ, ಒಟ್ಟು ಏನೋ ಬಂದಿತ್ತು, ಅದು ನನಗೇನು ತೋರಿಸಿದ್ರು ಗೊತ್ತಿಲ್ಲ. ಆಮೇಲೆ ನಿಮಗೆ ಎಷ್ಟು ಗಂಟೆಗೆ ಕರ್ಕೊಂಡು ಹೋಗಿ ಎಷ್ಟು ಗಂಟೆದಿಂದ ನಿಮಗೆ ಏನಂತ ಕೇಳಿದ್ರು? ನನ್ನ ಮನೆಗೆ ಬಂದಿದ್ದವರು 1:13 ರೀ.
ಆಮೇಲೆ ನಾ ಸ್ಟೇಷನ್ಗೆ ಹೋಗಿದ್ದು 4 ಗಂಟೆಗೆ ರೀ. 4 ಗಂಟೆಗೆ ಹೋಗಿ 9:20 ಮಟನೂ ನಾ ಸ್ಟೇಷನ್ಯಾಗನೇ ಇರಿ. ಏನಂತ ಕೇಳಿದ್ರಿ? ಏನೇನು ಪ್ರಶ್ನೆ ಅವಾಜ್ ಶಬ್ದ ಏನಾರು ಮಾತಾಡಿದ್ರು? ಹಾ, ನಿಮ್ಗೆ ಬೈಗಳ ಏನಾರ ದಬಾಳಿಕೆ ಹಾಕಿದ್ರು? ಇಲ್ಲ ಬೈಗಳ ಬೈದಿದ್ದು ಕರೆ ರೀ. ನಮ್ಮ ಜೊತೆ ಹಿರಿಯರು ಬಂದವ್ರನ್ನೆಲ್ಲರೂ ನೀವು ಹೊರಗೆ ಹೋಗ್ರಿ ಎನ್ಕ್ವೈರಿ ಮಾಡ್ಬೇಕಂತೇಳಿ ನಾವು ಹೊರಗೆ ಕಳಿಸಿದ್ವಿ. ಕೇಳಿದ್ರು? ಹೌದು. ಏನೇನು ಕೇಳಿದ್ರು ನಿಮ್ಮ ಪ್ರಶ್ನೆ ಅವರು? ಅವ್ರು ನನಗೆ ಕ್ವಶನ್ ಅಮ್ಮ ನಿನ್ಗೆ ಎಷ್ಟು ಕೊಟ್ಟಾಳ, ನೀ ಅಮ್ಮಗೆ ಎಷ್ಟು ಕೊಟ್ಟಿ ಅಂತ ಏನು ಕೇಳಿಲ್ಲ ಅವರು. ನಿನ್ನ ಇನ್ಕಮ್ ಏನೈತಿ, ನಿನ್ನ ಇನ್ಕಮ್ ಏನೈತಿ? ಹೊಲ ಐತಿ ಸರ, ನಮ್ಮದು 2 ವೀಲರ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಐತಿ, ನಮ್ಮಪ್ಪ ನಮ್ಮಮ್ಮ ನಾವು ಇಬ್ಬರ ಹೆಣ್ಮಕ್ಳು ನಾವೆಲ್ಲ ಹೇಳಿದ್ರು ಅವ್ರು ಏನು ಅದ್ರ ಬಗ್ಗೆ ಏನಿಲ್ಲ. ನಿನ್ನ ಇನ್ಕಮ್ ಏನೈತಿ, ನಿನ್ನ ಇನ್ಕಮ್ ಏನೈತಿ ಇಷ್ಟು ಬಿಟ್ಟರೆ ಮತ್ತೊಂದು ಏನೋ ಒಂದು ಮಾತಾಡಿದ್ರು. ಆಮೇಲೆ ನಿಮಗೆ ಪ್ರತಿಯೊಂದನ್ನು ಯಾವುದಕ್ಕೂ ಎನ್ಕ್ವೈರಿ ಮಾಡೋ ಹೊತ್ನಾಗ ನಿಮಗೆ ಏನಂತ ಎನ್ಕ್ವೈರಿ ಮಾಡೋ ಹೊತ್ನಾಗ ನಿಮ್ಗೆ ಏನಂತ ಪ್ರಶ್ನೆ ಕೇಳಿದ್ರು ಅವರು ಸ್ಟಾರ್ಟಿಂಗ್ ಕರ್ಕೊಂಡು ಒಳಗೆ ಹೋಗಿದ್ದಾಗ? ಸ್ಟಾರ್ಟಿಂಗ್ ಕರ್ಕೊಂಡು ಹೋಗಿ ಏನಿಲ್ಲ ಅವ್ರು, ನೀನು ಸಾಲ ಏನು ಮಾಡಿದಿ, ಸಾಲ ಎದಕ್ಕೆ ಮಾಡ್ಕೊಂಡಿದಿ, ನಿನ್ನ ಇನ್ಕಮ್ ಏನೈತಿ, ಇದನ್ನ ಬಿಟ್ರೆ ಮತ್ತೆ ಬೇರೆ ನೀವೇನಂದ್ರೆ ಅದಕ್ಕೂ ಏನು ಉತ್ತರ ಕೊಟ್ರಿ? ಅದು ನಂದೆಲ್ಲ ನಾನು ಪರ್ಸ್ನಲ್ ನಮ್ಮ ಅಪ್ಪರ ಕಡೆ, ನಮ್ಮ ಅಪ್ಪರದ್ದು ಬ್ಯಾಂಕ್ ಅಕೌಂಟ್ ಇಲ್ರಿ, ನಮ್ಮ ಮನೆಯವ್ರದ್ದು ಸಿವಿಲ್ ಸ್ವಲ್ಪ ಮನಿದು ಪ್ರಾಬ್ಲಮ್ ಆಗಿದ್ದಕ್ಕೆ ಅವ್ರದ್ದು ಸಿವಿಲ್ ಸರಿ ಇಲ್ಲ. ನನ್ನ ಅಕೌಂಟಿಂದನೇ ಎಲ್ಲ ವ್ಯವಹಾರಗಳು ನಡೀತಾವೆ. ಅದಕ್ಕೆ ಹಿಂಗೆ ಆಗೈತ್ರಿ. ನಮ್ಗೆ ಬೀಜ ಗೊಬ್ಬರ ತೊಗೊಳಿಕ್ಕೂ ನಾವು ಸ್ವಲ್ಪ ಲೋನೂ ಮಾಡ್ಕೊಂಡೇವೆ. ಅದನ್ನ ಹೇಳಿ ನೀನು ಸಾಲ ಎದಕ್ಕೆ ಮಾಡ್ಕೊಂಡಿ, ನೀನು ನಂದ ಇಲ್ಲ 55 ಎಕರೆ ನಂದು ನೀರಾವರಿ ಜಮೀನು ಐತಿ, ನಂದ ಅಷ್ಟು ಇನ್ಕಮ್ ಬರೋಂಗಿಲ್ಲ, ನೀನು ಸಾಲ ಮಾಡ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ದಾರೆ. ಮಾತಾಡೋದ ನಂತರ ಆಮೇಲೆ ಜಾನಕಿ ಅಮ್ಮಗೆ ಏನು ಪ್ರಶ್ನೆ ಮಾಡಿದ್ರು ನೀವು? ಅವ್ರಿಗೇನು ಕೇಳಿದ್ರು? ನಿಮಗೆ ಜಾನಕಿ ಅಮ್ಮ ನಿಮಗೆ ಏನು ಪ್ರಶ್ನೆ ಮಾಡಿದ್ರ? ಕೋಟಿ ರೂಪಾಯಿ ಇದನ್ನ ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ಏನಾರ ಆನ್ಸರ್ ಇಲ್ಲ, ಅವರೆಲ್ಲ ಏನಾರ ಪ್ರೂಫ್ ಇದೆಯಾ? ಪ್ರೂಫ್ ಏನಿಲ್ರಿ. ಏನು ಪ್ರೂಫ್ ಇಲ್ಲ? ಪ್ರತಿಯೊಂದು ಪ್ರೂಫ್ ಇಲ್ಲ. ಅದಕ್ಕೆ ಏನಾರ ಪೊಲೀಸರು ಅವ್ರಿಗೆ ಏನಾರ ಆನ್ಸರ್ ಮಾಡಿದ್ರೆ ನೀ ದಾಖಲೆ ತೊಂಬ, ಅದನ್ನ ತೊಂಬ, ಇದನ್ನ ತೊಂಬ ಅಂತೇಳಿ ಅವ್ರಿಗೆ ಏನು ಪ್ರಶ್ನೆ ಮಾಡಲಿಲ್ಲ. ಆಮೇಲೆ ಈಗ ನಿಮ್ಮ ಮುಂದಿನ ನಿರ್ಣಯ ಏನು ಮಾಡ್ಬೇಕಂತ ಮಾಡಿರಿ ನೀವೀಗ? ಕಾನೂನು ಪ್ರಕಾರ ನಾನು ನೋಟಿಸ್ನು ಕಳ್ಸೇನ್ರಿ, ಅದ್ರ ಕಾಪಿನೂ ತೋರಿಸ್ತೇನೆ, ನಾನು ನಿಮ್ಗೆ ಕೊಡ್ತೇನೆ. ತೋರಿಸಿದ್ರೆ ಯಾಕೆ ಕೊಡ್ತೀರಿ? ಇದು ನೋಟಿಸ್ ಯಾರು ಕಳಿಸಿದ್ರಿ? ಇದನ್ನ ಜಾನಕಿ ದೀಕ್ಷಿತ್ ಅವ್ರಿಗೆ ಕಳ್ಸಿದ್ರಿ. ಕಳಿಸ್ಯಾರ್ರಿ? ನಾ ಕಳ್ಸೇನಿ. ನೀವು ಕಳಿಸಿರಿ? ಹೌದ್ರಿ. ಇದರಲ್ಲೇ ರೆಕಾರ್ಡ್ಸ್ ಅದಿದೆ? ಹೌದ್ರಿ, ಎಲ್ಲ. ಆಮೇಲೆ ನಾನು ಅಕೌಂಟಿಗೆ ಹಾಕಿದ್ದು ರೆಕಾರ್ಡ್ಸೂ ನನ್ನ ಕಡೆ ಅವ ಅದಾವ. ಅವನು ಎಲ್ಲ ನಿಮ್ಗೆ ಕೊಡ್ತಾರೆ. ಎವಿಡೆನ್ಸ್ ಪ್ರೂಫ್ ಎಲ್ಲ ಕರೆಕ್ಟ್ ದಾಖಲೆ ನಿಮ್ಮ ಕಡೆ ಅದಾವ. ಈಗ ಮುಂದಿನ ಆತ್ಮಕ್ಕಾಗಿ ನೀವು ಎಲ್ಲಿ ಹೋರಾಟ ಹೋಗ್ಬೇಕಂತ ಮಾಡಿರಿ, ನೀವು ಯಾರ ಮೇಲೆ ಕ್ರಮ ತಗೋಬೇಕಂತ ಮಾಡಿರಿ, ನಿಮ್ಗೆ ಏನು ನ್ಯಾಯ ಸಿಗಬೇಕು, ನಿಮ್ಗೆ ಏನು ಅನ್ಯಾಯ ಆಗೈತಿ? ನನ್ನ ನ್ಯಾಯ ಅಂತ ಏನಾರಿ ನಾನು ಕೊಟ್ಟಿದ್ದು ಕರೆ, ಆಕಿನೂ ನಾನು ಕೊಟ್ಟಿದ್ದು ಕರೆ. ನನ್ನ ವ್ಯವಹಾರ ಆಕಿ ವ್ಯವಹಾರ ಕ್ಲೋಸ್ ಆಗಿದೆ. ಇದರಿಂದ ಕೆಲವೊಂದಿಷ್ಟು ಮಂದಿ ಕೈವಾಡದಾರೆ, ಅವ್ರೆಲ್ಲರೂ ಇದರಿಂದ ನಾನು ಮುಕ್ತಿ ಕೊಡ್ಸಿ. ಅಂದ್ರೆ ದುಡ್ಡು ಅವ್ರು ಕೊಟ್ಟಿದ್ದು ಕರೆ ಐತಿ, ಒಪ್ಕೊಂತೇವೆ. ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತೈತೆ, ದಾಖಲೆ ಐತಲ್ಲ? ಹೌದ್ರಿ, ನನ್ನ ಕಡೆ ಅಕೌಂಟಿಗೆ ಹಾಕಿದ್ದು ನಂದು ಇಷ್ಟು ನಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತೇನೆ. ಅಂದ್ರೆ 1,30,30,000 ರೂಪಾಯಿ ನಿಮ್ಗೆ 1,30,00,000 ಕೊಟ್ಟಿದ್ದಿಲ್ಲ? ಕೊಟ್ಟಿಲ್ಲ. ನಿಮ್ಗೇನು ಇಂಟ್ರೆಸ್ಟ್ ಅವ್ರಿಗೆ ಹಾಕಿ ಕೊಡಬೇಕು, ನಿಮ್ಗೆ ಎಷ್ಟು ದುಡ್ಡು ಕೊಟ್ರೆ ಅದನ್ನೆಲ್ಲ ನಿಮ್ಗೆ ಟ್ರಾನ್ಸ್ಫರ್ ಮಾಡಿದ್ದು ನಿಮ್ಮ ಕಡೆ ದಾಖಲೆ ಐತಿ. ಆಯ್ತು, ಈಗ ನೀವು ಏನು ಮಾಡ್ಬೇಕಂತ ಮಾಡ್ರಿ ಅರ್ಚನಾ ಮೇಡಮ್ ಅವ್ರೆ? ಈಗ ನಾ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ. ಎಲ್ಲಿ ಹೋಗ್ಬೇಕಂತ ಮಾಡ್ರಿ? ಈಗ ಮುಂದೆ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಮಾಡ್ರಿ. ಈಗ ನೀವು ನ್ಯಾಯ ಸಿಗೋ ಮಟ್ಟ ನೀವು ಹೋರಾಟ ಮಾಡೋರು? ಹೌದ್ರಿ. ಈಗ ಮುಂದೆ ಪ್ರಶ್ನೆ, ಈಗ ಪೊಲೀಸರಿಗೆ ಕರೆದ್ರೆ ನೀವೇನು ಎನ್ಕ್ವೈರಿ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ? ಈಗ ಏನಿಲ್ರಿ, ನಾನು ಅಲ್ಲೇ ಸೀದಾ ನ್ಯಾಯಾಲಯಕ್ಕೆ ಹೋಗಿನಿ. ನ್ಯಾಯಾಲಯದಿಂದ ನಾನು ಎಫ್.ಐ.ಆರ್ ಮೇಲೆ ಅದ್ರ ಮೇಲೆ ಕಂಪ್ಲೇಂಟಿಗೆ ಏನಾರ ಬರ್ಸ್ಕೊಂಡಿದ್ದಾರ? ಏನಿಲ್ಲ. ಆಮೇಲೆ ನಿಮಗೆ ಲಕ್ಷ್ಮಣ್ ಕಳೆಯವರು ಅಂತ ಹೇಳಿ ನಿಮ್ಮ ಆಟೋ ಚಾಲಕರದಾರಲ್ಲ, ಅವ್ರು ನಿಮ್ಗೆ ಹೆಂಗೆ ಪರಿಚಯ ಆದರು? ಹಿಂದಿಂದ ಅವ್ರನ್ನ ಕರೆಸಿದ್ರಲ್ಲ ಮೇಡಮ್, ಈಗ ಅವರು ಅಂತ ಹೇಳಿದ್ರಲ್ಲ, ಈಗ ಅವ್ರು ಏನು ಅಮೌಂಟ್ ಏನು ಯಾರು ನನ್ನ ಫೋನ್ ರಿಸೀವ್ ಮಾಡಕ್ಕೆ ತಯಾರಿಲ್ಲ. ಆಮೇಲೆ ನಮ್ಮ ಮನೆಗೆ ಬರೋ ಕೆಲಸದವರು ನನ್ನ ಫೋನ್ ರಿಸೀವ್ ಮಾಡಕ್ಕೆ ತಯಾರಿಲ್ಲ. ಆಜು ಬಾಜುದವರು ನಾನು ಯಾರು ಹೊಳ್ಳಿ ನೋಡಾಕ್ತಿಲ್ಲ. ಈಗ ನಮ್ಮ ಮನ್ಯಾಗೂ ನಮ್ಮ ದಂಪತಿ ಜೀವನದೊಳಗೆ ಚಲೋ ಆಗ್ಯಾವ. ಇವ್ರು ಮಾಡೋದು ಒಂದಿರಲಿ, ಎಲ್ಲ ಭಾಳ ಸಮಸ್ಯೆ ಆಗೈತಿ. ನನಗೆ 4 ವರ್ಷದ ಪಾಪು ಐತ್ರಿ. ಸುಮ್ಮ ಇವ್ರದ್ದೆಲ್ಲರದ್ದು ಹೆಸರು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂತೇನೆ. ಯಾರ ಹೆಸರು ಬರೆದಿಟ್ಟು? PSI ಸರ್ದು, ವಿಜಯಗಿರಿ ಪೊಲೀಸರು. ಓಕೆ. ಅಂದ್ರೆ ನಿಮಗೆ ಏನೋ ನಿಮಗೆ ಟಾರ್ಚರ್ ಆಗೈತೆ ಅಂತ ಹೇಳಿ ಎಲ್ಲ ಎನ್ಕ್ವೈರಿ ಸ್ಪಂದಿಸೇನಿ. ಇಷ್ಟೊತ್ತಂಗ ಕೂತ್ಕೊಂಡು ನಾನು ಎಲ್ಲಾನು ಹೇಳಿ. ಎಷ್ಟು ಗಂಟೆಗೆ ಬಿಟ್ರಿ ಮೇಡಮ್ ನಿಮ್ಗೆ? 9:20 ರೀ. ಅದು ಮತ್ತು ವಕೀಲರು ಬಂದು ಹೇಳಿದ ಮೇಲೆ ಬಿಟ್ಟಾರೆ, ಅಲ್ಲಿವರೆಗೂ ಬಿಟ್ಟಿಲ್ಲ. ನಿಮ್ಮ ಮನೆಯವ್ರು ಇದ್ರ ಆ ಟೈಮಿಗೆ? ಹಾಂ ರೀ. ಏನಂತ ಹೇಳಿದ್ರು ನಿಮ್ಮ? ಅವ್ರು ಏನು ಮಾತಾಡಂಗೇ ಇಲ್ರಿ. ಅವ್ರು ಇವ್ರು ನಾವು ನಿಮ್ಮ ಮನೆಯವ್ರನ್ನ ಕುಂದಿಸ್ಕೊಂಡ್ರೆ ಅವ್ರು ಕಳಿಸಿದ್ರು? ಇಲ್ರಿ, ನನ್ನ ಮಗ, ನನ್ನ ಮನೆಯವರು, ಆಮೇಲೆ ನನ್ನ ಕುಟುಂಬ ಬಂದ ಹಿರಿಯರು ಎಲ್ಲರೂ ರೀ. ಅಂದ್ರೆ ಇದಕ್ಕೆ PSI ಸಾಹೇಬ್ರು ನಿಮ್ಗೆ ಏನು ಎನ್ಕ್ವೈರಿ ಮಾಡೋ ಹೊತ್ನಾಗ ಇವ್ರಿಗೆ ನಿಮ್ಗೆ ಏನು ನ್ಯಾಯ ಕೊಡಿಸ್ಬೇಕಂತ ಏನು ಅವ್ರ ತಲೆಯಲ್ಲಿ ಬರಲಿಲ್ಲ? ಅಜ್ಜಿಗಷ್ಟ ನ್ಯಾಯ ಕೊಡಿಸ್ಬೇಕಂತೇಳಿ ಟೇಬಲ್ ಬಡ್ದು ಹೇಳಿದ್ರು. ಅದಕ್ಕೆ ಮುಂದಾತ್ಮಕವಾಗಿ ಯಾವ್ರಿ ಇವ್ರ ಸಲಹೆ ಕೊಡ್ಬೇಕಂತೇಳಿ ಯಾವಾಗಂತ ಏನು ನಿಮ್ಗೆ ಏನು ಕರಿತೀನಿ ಅಂತ ಹೇಳಿದಾರೆ? ಅವ್ರೇನಿಲ್ರಿ, ದಿನ ಫೋನ್ ಮಾಡೋದು, ನೀ ಬರ್ಬೇಕು. ಆಮೇಲೆ ಈಗ ನಮ್ಮ ಕಡೆ ಹಿರಿಯರು ಏನು ಬಂದಿದ್ರಲ್ಲ, ಅವರಿಗೆ ಹಣದ ಬೇಡಿಕೆ ಇಟ್ಟಾರೆ.
ಯಾರಿಗಿರಿ ನಮ್ಮ ಹಿರಿಯರು ಒಟ್ಟು ಅದ್ರೊಳಗೆ ಯಾರ್ಯಾರು ಇದಾರಲ್ಲ